ನಮಸ್ತೆ ಕರ್ನಾಟಕ, ವೆಲ್ಕಮ್ ಟು ದ ನ್ಯೂ ವಿಡಿಯೋ. ಈ ವಿಡಿಯೋದಲ್ಲಿ ನನ್ನ ಆಪ್ಷನ್ ಎಂಟ್ರಿ ಪ್ರಯಾರಿಟಿ ಆರ್ಡರ್ ಬಗ್ಗೆ ಹೇಳ್ತೀನಿ. ನಾನೊಬ್ಬ ಪೇರೆಂಟ್ ಆಗಿ, ಒಬ್ಬ ಮೆಡಿಕಲ್ ಸ್ಟೂಡೆಂಟ್ ಪೇರೆಂಟ್ ಆಗಿ ನನ್ನ ಆಪ್ಷನ್ ಎಂಟ್ರಿ ಹೇಗಿರ್ತಿತ್ತು, ಇಲ್ಲ ನಾನು ಸ್ಟೂಡೆಂಟ್ ಆಗಿದ್ದರೆ ನನ್ನ ಆಪ್ಷನ್ ಎಂಟ್ರಿ ಪ್ರಯಾರಿಟಿ ಆರ್ಡರ್ ಹೇಗಿರ್ತಿತ್ತು, ಮತ್ತು ನಾನು ಬೆಂಗಳೂರಿನವನಾಗಿ ನನ್ನ ಆಪ್ಷನ್ ಎಂಟ್ರಿ ಪ್ರಯಾರಿಟಿ ಆರ್ಡರ್ ಹೇಗಿರ್ತಿತ್ತು. ಸೊ ನಾನು ಬೆಂಗಳೂರಲ್ಲಾದರೆ ನಾನು ಬೆಂಗಳೂರು ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀನಿ, ನನಗೆ ಬೆಂಗಳೂರೇ ಆಗಬೇಕು. ಆಮೇಲೆ ನಿಮ್ಗೆ ಗೊತ್ತಿರೋ ಹಾಗೆ ಮೆಡಿಕಲ್ ಕಾಲೇಜಸಲ್ಲಿ ಎಲ್ಲರೂ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ಗೆ ಫಸ್ಟ್ ಪ್ರಯಾರಿಟಿ ಕೊಡ್ತಾರೆ. ಅದೇ ಇಂಜಿನಿಯರಿಂಗ್ ಅಲ್ಲಾದರೆ ಪ್ರೈವೇಟ್ ಕಾಲೇಜಸ್ಗೆ ಕೊಡ್ತಿದ್ರು. ಹಾಗಾಗಿ ಎಲ್ರಿಗೂ ತಿಳಿದಿರೋ ಹಾಗೆ ನನ್ನ ರ್ಯಾಂಕ್ ಯಾವುದೇ ರ್ಯಾಂಕ್ ಬಂದಿದ್ದರೂ ನಾನು BMCನೇ ಕೊಡ್ತಿದ್ದೆ ಫಸ್ಟ್ ಪ್ರಯಾರಿಟಿ. ಸೊ ಇಲ್ಲಿ ಕಟ್ ಆಫ್ ಇದೆ, ಲಾಸ್ಟ್ 2 ಇಯರ್ಸ್ ಇದೆ, 2023 ಮತ್ತು 2022 ಇದೆ. ಸೊ ಕಟ್ ಆಫ್ ಬಗ್ಗೆ ನಾನೇನು ಹೇಳೋದಿಲ್ಲ. ನನ್ನ ಫಸ್ಟ್ ಆಪ್ಷನ್ ಎಂಟ್ರಿ BMC ಅಂತ ಖಂಡಿತ ಮಾಡ್ತೀನಿ. ನಾನು ಬೆಂಗಳೂರನ್ನು ಆಗಿರೋದ್ರಿಂದ ಶ್ರೀ ಅಟಲ್ ಬಿಹಾರಿ ವಾಜಪೇಯಿನ ಪ್ರಯಾರಿಟಿ 2 ಕೊಡ್ತೀನಿ. ನಾನು ಎಕ್ಸಾಕ್ಟ್ ಕಟ್ ಆಫ್ ಫಾಲೋ ಮಾಡೋಕ್ಕೆ ಹೋಗೋದಿಲ್ಲ. ಇಲ್ಲಿ 6000 ಇದೆ MMC ಮೈಸೂರು ಮೆಡಿಕಲ್ ಕಾಲೇಜು. ಅಟಲ್ ಬಿಹಾರಿ ಇದು 7900 ಇದೆ. ಸೊ ಅಟಲ್ ಬಿಹಾರಿ ವಾಜಪೇಯಿ ನಾನು ಕೆಳಗಡೆ ಹಾಕೋತೀನಿ ಅಂತಿಲ್ಲ. ನಾನು ಬೆಂಗಳೂರಲ್ಲಿದ್ದೀನಿ. ಐ ಡೋಂಟ್ ವಾಂಟ್ ಟು ಸ್ಟೇ ಇನ್ ಹಾಸ್ಟೆಲ್. ಯಾಕೆಂದರೆ ಬೆಂಗಳೂರು ಒಂದು ಕ್ಯಾಪಿಟಲ್ ಸಿಟಿ ಆಫ್ ಕರ್ನಾಟಕ, ಸಿಲಿಕಾನ್ ವ್ಯಾಲಿ, ಸಿಲಿಕಾನ್ ಸಿಟಿ, ಎಲ್ಲ ಫೆಸಿಲಿಟಿ ಇದೆ. BMC ಇಂದ ಹಿಡಿದು ಲೋ ಕಟ್ ಆಫ್ ಕಾಲೇಜ್ವರೆಗೂ ಮೆಡಿಕಲ್ ಕಾಲೇಜಸ್ ಇದೆ. ಸೊ ನಾನು ಬೆಂಗಳೂರು ಆಪ್ಷನ್ ಎಂಟ್ರಿಯಲ್ಲಿ ನನಗೆ ಸಾಕು. ಹಾಗಾಗಿ ನಾನು ಅಟಲ್ ಬಿಹಾರಿ ವಾಜಪೇಯಿನ ಆಪ್ಷನ್ ಎಂಟ್ರಿಯಲ್ಲಿ ಪ್ರಯಾರಿಟಿ 2 ಕೊಡ್ತೀನಿ. ನಾನು ಈ ಒಂದು ಇಟ್ಸ್ ಕಟ್ ಆಫ್ ಫೀಸ್ ನೋಡಿ 7900, 12000. ಅದೇ MMCದು 6000, 10000 ಇದ್ರೂ ನಾನು ಅಟಲ್ ಬಿಹಾರಿ ವಾಜಪೇಯಿನ ನಾನು ಕೊಟ್ಕೋತಾ ಇದ್ದೀನಿ. ನೆಕ್ಸ್ಟು MMC ಎಲ್ಲರೂ ಪ್ರಯಾರಿಟಿ 2 ಕೊಡ್ತಾರೆ, ನಾನು ಪ್ರಯಾರಿಟಿ 3 ಕೊಡ್ತಾ ಇದ್ದೀನಿ. ಸೊ ಇದು 3 ಗೌರ್ಮೆಂಟ್ ಕಾಲೇಜ್ ಆಯಿತು. ನೆಕ್ಸ್ಟು ನನ್ನ ಕನಸು ಏನು ಅಂದರೆ ಕಸ್ತೂರ್ಬಾ ಮೆಡಿಕಲ್ ಕಾಲೇಜಲ್ಲಿ ಓದಬೇಕು ಅಂತ. ಥ್ರೂ KEAನೇ ಓದಬೇಕು. ಎಲ್ಲರೂ ಎಷ್ಟೆಷ್ಟೋ ದುಡ್ಡು ಕೊಟ್ಟು ಈ ಡೀಮ್ಡ್ ಯೂನಿವರ್ಸಿಟಿಗೆ ಹೋಗ್ತಾರೆ. ಸೊ ನನ್ನ ರ್ಯಾಂಕ್ ಚೆನ್ನಾಗಿದ್ದರೆ, ಚೆನ್ನಾಗಿಲ್ಲ ಅಂದ್ರೂ ನಾನು ಪ್ರಯಾರಿಟಿ 4 ಕೊಡ್ತೀನಿ, ಸಿಕ್ಕರೆ ಸಿಗಲಿ ಅಂತ. ಯಾಕೆಂದರೆ ಇದು ಕಟ್ ಆಫು ಲಾಸ್ಟ್ ಇಯರ್ ಫಸ್ಟ್ ರೌಂಡಲ್ಲಿ 8000 ಆಯಿತು, ಅದಕ್ಕಿಂತ ಹಿಂದಿನ ವರ್ಷ ಸೆಕೆಂಡ್ ರೌಂಡಲ್ಲಿ 13000 ಆಯಿತು. ಸೊ ನಾನು ಕಸ್ತೂರ್ಬಾ ಕೊಡ್ತೀನಿ. ಸೊ ಮಂಗಳೂರು ಆಯಿತು. ಸೊ ನನಗೆ ಬೆಂಗಳೂರಿಗೆ ತುಂಬ ಹತ್ತಿರ. JSS ಬಗ್ಗೆ ನನಗೆ ನಂಬಿಕೆ ಇದೆ, ಚೆನ್ನಾಗಿ ನಡೀತಿದೆ ಕಾಲೇಜು ಅಂತ. ಇದು ಡೀಮ್ಡ್ ಯೂನಿವರ್ಸಿಟಿ, ಕೆಲವೇ ಸೀಟಲ್ಲಿದೆ, ಸಿಕ್ಕರೆ ನನ್ನ ಲಕ್ ಅನ್ಕೋತೀನಿ. ಹಾಗಾಗಿ ಪ್ರಯಾರಿಟಿ 5 ಕೊಡ್ತೀನಿ. ನೆಕ್ಸ್ಟು ESI ಇರೋದೇ ಕರ್ನಾಟಕದಲ್ಲಿ 2 ಮೆಡಿಕಲ್ ಕಾಲೇಜು, ESI ಬೆಂಗಳೂರು ಮತ್ತು ESI ಗುಲ್ಬರ್ಗ. ಸೊ ಬೆಂಗಳೂರಲ್ಲೇ ಇದೆ ESI. ಸೊ ನನಗೆ ಒಳ್ಳೆ ಬೆನಿಫಿಟ್ ಅದು. ಹಾಗಾಗಿ ನಾನು ESIನೇ ಕೊಟ್ಕೋತೀನಿ. ಈ ಒಂದು ಇಟ್ಸ್ ಕಟ್ ಆಫ್ ಈಸ್ 12000 ಲಾಸ್ಟ್ ಇಯರ್ ಫಸ್ಟ್ ರೌಂಡ್. ನೆಕ್ಸ್ಟ್ ಇಲ್ಲೆಲ್ಲೂ ಸಿಗೋದಿಲ್ಲ ಅಂತ ಅಂದ್ಕೊಂಡ್ರೆ ಮಂಡ್ಯ ಆದರೂ ಪರವಾಗಿಲ್ಲ ನನಗೆ, ಯಾಕೆಂದರೆ ಬೆಂಗಳೂರಿಂದ ಹತ್ತಿರ ಇದೆ. ಬೆಂಗಳೂರಿಂದ ಹತ್ತಿರ ಇದೆ. ಹಾಸ್ಟೆಲ್ ಇದ್ದು ನಾನು ಟ್ರೈನಲ್ಲೋ ಬಸ್ಸಲ್ಲೋ ಟ್ರಾವೆಲ್ ಮಾಡಿಬಿಡ್ಬೋದು ಆರಾಮಾಗಿ. 1.5 ಅವರ್ ಜರ್ನಿ ಅಷ್ಟೇ ಬೆಂಗಳೂರಿಂದ. ಇಲ್ಲ ನಾನು ಮೈಸೂರಲ್ಲಿದ್ರೂ ಮಂಡ್ಯ ಮಿಡ್ ಪಾಯಿಂಟಲ್ಲಿದೆ, ಆರಾಮಾಗಿ ಮಂಡ್ಯ ಕೊಟ್ಕೋತೀನಿ. ಅದರ ಕಟ್ ಆಫು ಲಾಸ್ಟ್ ಇಯರ್ ಫಸ್ಟ್ ರೌಂಡಲ್ಲಿ 18000 ಆಯಿತು. ನೆಕ್ಸ್ಟು ಬೆಂಗಳೂರಿಂದ ಹಾಸನ್ಗೂ ಓಡಾಡ್ಬೋದು, ಮೈಸೂರಿಂದ ಹಾಸನ್ಗೂ ಓಡಾಡ್ಬೋದು. ನೆಕ್ಸ್ಟ್ ಮಂಡ್ಯ ಆದಮೇಲೆ ನಾನು ಹಾಸನ್ ಕೊಟ್ಕೋತೀನಿ. ಮಧ್ಯದಲ್ಲಿ MS ರಾಮಯ್ಯ 13000 ಇದೆ ನೋಡಿ, ಪ್ರೈವೇಟ್ ಮೆಡಿಕಲ್ ಕಾಲೇಜು 13000 ಇದೆ ಕಟ್ ಆಫ್. ಆದರೂ ನಾನು ಇಲ್ಲಿ ಇಂಪಾರ್ಟೆನ್ಸ್ ಕೊಡ್ತಿರೋದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ಗೆ. ಸೊ ನಾನು ಮಂಡ್ಯ ಆದಮೇಲೆ ಹಾಸನ್ ಕೊಟ್ಕೋತೀನಿ. ನಾನು ಹೇಳ್ತಾ ಇದ್ದೀನಿ, ದಿಸ್ ಈಸ್ ಮೈ ಆಪ್ಷನ್ ಎಂಟ್ರಿ ಪ್ರಯಾರಿಟಿ ಆರ್ಡರ್. ನಿಮ್ಮದು ಹೀಗೆ ಇರಬೇಕು ಅಂತ ಏನೂ ಇಲ್ಲ. ನಿಮಗೆ ಹೇಗೆ ಅನುಕೂಲ ಆಗುತ್ತೋ ಹಾಗೆ ಮಾಡಿ. ನಾನು ನನ್ನ ಮಗನೂ ಮೆಡಿಕಲ್ ಮಾಡ್ತಿದ್ರೆ, ಇಲ್ಲ ನಾನೇ ಮೆಡಿಕಲ್ ಮಾಡಬೇಕು ಅಂತಿದ್ರೆ ನನ್ನ ಪ್ರಯಾರಿಟಿ ಹೇಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ ಹೊರತು ನಿಮ್ಮ ಪ್ರಯಾರಿಟಿ ಆರ್ಡರ್ ಚೇಂಜ್ ಮಾಡ್ಕೋಬೇಕು ಅಂತ ಏನೂ ಇಲ್ಲ. ಸೊ MS ರಾಮಯ್ಯ ಪ್ರೈವೇಟು 13000. ಸೊ ನಾನು ಪ್ರೈವೇಟ್ಗೆ ಮಂಡ್ಯ ಹಾಸನ ಆದಮೇಲೆ ಕೊಟ್ಕೋತಾ ಇದ್ದೀನಿ. ಯಾಕೆಂದರೆ ಬೆಂಗಳೂರಲ್ಲಿ ಇರ್ಬೋದು, ಓಡಾಡ್ಬೋದು. ಹಾಗಾಗಿ ನನಗೆ ಮಂಡ್ಯ ಹಾಸನ ಸಿಗಲಿಲ್ಲ ಅಂದರೆ ರಾಮಯ್ಯ ಸಿಗಲಿ ಅಂತ. ಸೊ ಮಂಡ್ಯ ಹಾಸನ ಸಿಕ್ಬಿಟ್ರೆ ನನಗೆ ರಾಮಯ್ಯ ಸಿಗೋದಿಲ್ಲ, ಯಾಕೆಂದರೆ ಪ್ರಯಾರಿಟಿ ಆರ್ಡರ್ ಕಡಿಮೆ ಇದೆ. ಮಂಡ್ಯ 18000, ನನಗೆ ಮಂಡ್ಯ ಸಿಗೋ ಚಾನ್ಸ್ ಇದೆ ಅಂದ್ಕೊಡಿ. ನಂದು 17000 ರ್ಯಾಂಕ್ ಇದೆ ಅಂದ್ಕೊಡಿ. ಫಸ್ಟ್ ಮಂಡ್ಯ ಅಲಾಟ್ ಆಗುತ್ತೆ ನನಗೆ. ರಾಮಯ್ಯ ಬರೋದು ಚಾನ್ಸೇ ಇಲ್ಲ, ಯಾಕೆಂದರೆ ರಾಮಯ್ಯ ಕಟ್ ಆಫು ಮಂಡ್ಯ ಮತ್ತು ಹಾಸನಗಿಂತ ಜಾಸ್ತಿ ಇದೆ. ಸೊ ನಾನು ರಾಮಯ್ಯನ ಕೆಳಗಡೆ ಕೊಟ್ಟರೆ ಅದು ಸಿಗೋದೇ ಇಲ್ಲ. ನನಗೆ ರಾಮಯ್ಯನೇ ಬೇಕು ಅಂದರೆ ನಾನು ರಾಮಯ್ಯನ ಮಂಡ್ಯಗಿಂತ ಮೇಲೆ ಹಾಕ್ಕೋಬೇಕು. ರಾಮಯ್ಯ ಬೇಕು ಅಂದರೆ ನನಗೆ ರಾಮಯ್ಯಗಿಂತ ಮಂಡ್ಯ ಹಾಸನ ಇಷ್ಟ. ಹಾಗಾಗಿ ನಾನು ರಾಮಯ್ಯಗಿಂತ ಮೇಲೆ ಮಂಡ್ಯ ಹಾಸನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಕಿಮ್ಸ್ ಹುಬ್ಳಿ, ಬೆಂಗಳೂರಿಂದ ನನಗೆ ಸ್ವಲ್ಪ ದೂರ. ಹಾಗಾಗಿ ನಾನು 10th ಪ್ರಯಾರಿಟಿ ಕೊಟ್ಕೊಂಡಿದ್ದೀನಿ. ಈ ಒಂದು ಇಟ್ಸ್ ಕಟ್ ಆಫ್ ವಾಸ್ 11000. ನೆಕ್ಸ್ಟ್ 11ನೇ ಪ್ರಯಾರಿಟಿಯಲ್ಲಿ ಬೆಳಗಾಂ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಕೊಟ್ಟಿದ್ದೀನಿ. 17000 ಇದೆ ಅದರ ಕಟ್ ಆಫು. ಬೆಳಗಾವಿ ವೆದರು ಆಲ್ಮೋಸ್ಟ್ ಬೆಂಗಳೂರು ಥರನೇ ಇರುತ್ತೆ. ರಾತ್ರಿ ಬಸ್ ಹತ್ತಿದ್ರೆ ಬೆಳಿಗ್ಗೆ ಅಲ್ಲಿ ಹೋಗ್ಬೋದು, ತುಂಬ ಟ್ರೈನ್ಸ್ ಇದೆ. ಸೊ ಬೆಳಗಾವಿ ಒಂದು ಸುಂದರ ನಗರ ಅಂದ್ಬಿಟ್ಟು ನಾನು ಬೆಳಗಾವಿ ಕೊಟ್ಕೊಂಡಿದ್ದೀನಿ. ಇಷ್ಟೆಲ್ಲ ಆಯಿತು. ನೆಕ್ಸ್ಟ್ ನೋಡಿ ಕಿಮ್ಸ್ ಬಂದಿದೆ. ಇದು ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್. ಸೊ ಬೆಂಗಳೂರಲ್ಲೇ ಇಲ್ಲಿ ಈ ಕಿಮ್ಸ್ ಹುಬ್ಳಿ ಬೇರೆ, ಈ ಕಿಮ್ಸ್ ಬೇರೆ. ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಬೆಂಗಳೂರಲ್ಲೇ ಇರ್ಬೋದು, ಮೆಟ್ರೋದಲ್ಲೂ ಓಡಾಡ್ಬೋದು. ಹಾಗಾಗಿ 19000 ಕಟ್ ಆಫು ನಾನು 12th ಪ್ರಯಾರಿಟಿ ಕೊಟ್ಕೊಂಡಿದ್ದೀನಿ. ನೆಕ್ಸ್ಟು ವಿಮ್ಸ್ ಬಳ್ಳಾರಿ
ಇದು 18,000 ಇದೆ ಕಟ್ ಆಫ್, ಅಂದರೆ ಬೆಟರ್ ದ್ಯಾನ್ ಕಿಮ್ಸ್ ಪ್ರೈವೇಟ್ ಮೆಡಿಕಲ್ ಕಾಲೇಜ್. ಆದರೂ ನಾನು ಕೆಳಗಡೆ ಹಾಕ್ಕೊಂಡಿದ್ದೀನಿ, ಯಾಕೆಂದರೆ ನಾನು ಊರಿಗೆ ಪ್ರಯಾರಿಟಿ ಕೊಡ್ತಾ ಇದ್ದೀನಿ, ನಾನು ಬೆಂಗಳೂರಲ್ಲಿ ಇರಬೇಕು ಅಂತ. ಹಾಗಾಗಿ ನಾನು ಕಿಮ್ಸ್ ಕೊಟ್ಟಿದ್ದೀನಿ. ಬಳ್ಳಾರಿ ಸ್ವಲ್ಪ ದೂರ, ಬಿಸಿಲು ಜಾಸ್ತಿ, ಹಾಗಾಗಿ ನಾನು 13th ಪ್ರಯಾರಿಟಿ ಕೊಟ್ಕೊಂಡಿದ್ದೀನಿ. ನೆಕ್ಸ್ಟ್ ಶಿವಮೊಗ್ಗ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ 22,000 ಇದೆ, ತಂಪಾಗಿರುತ್ತೆ, ಹಾಗಾಗಿ 14th ಪ್ರಯಾರಿಟಿ. ಒನ್ಸ್ ಅಗೇನ್ ಐ ವಿಲ್ ಕಮ್ ಬ್ಯಾಕ್ ಟು ಬೆಂಗಳೂರಿದ್ರೆ ಚೆನ್ನಾಗಿರುತ್ತೆ, ಓಡಾಡ್ಕೋಬೋದು ಅಂತ. ವೈದೇಹಿ 24,000, BGS 29,000, ಫಾದರ್ ಮುಲ್ಲರ್ ನೋಡಿ 23,000 ಇದು ನಾನು 17 ಪ್ರಯಾರಿಟಿ ಕೊಟ್ಕೊಂಡಿದ್ದೀನಿ, ಯಾಕೆಂದರೆ ನಾನು ಬೆಂಗಳೂರು ಪ್ರಯಾರಿಟಿ ಜಾಸ್ತಿ ಕೊಟ್ಟಿರೋದ್ರಿಂದ ವೈದೇಹಿ BGS ಮೇಲೆ ಹಾಕ್ಕೊಂಡಿದ್ದೀನಿ. ನಾನು ಫಾದರ್ ಮುಲ್ಲರ್ದು 23,000 ಇದೆ ಕಟ್ ಆಫು, ಆದರೂ ನಾನು ಅದನ್ನು ಕೆಳಗಡೆ ಹಾಕ್ಕೊಂಡಿದ್ದೀನಿ, ಯಾಕೆಂದರೆ ಬಿಕಾಸ್ ಆಫ್ ಮಂಗಳೂರು ಅಷ್ಟೇ. ಕಾಲೇಜ್ ಚೆನ್ನಾಗಿಲ್ಲ ಅಂತಲ್ಲ, ಮಂಗಳೂರು ಹೋಗೋಕ್ಕೆ ನನಗೆ ಇಷ್ಟ ಇಲ್ಲ ಅಂತಲೂ ಇಲ್ಲ, ತುಂಬ ಇಷ್ಟ ಇಲ್ಲ. ಐ ಆಮ್ ವೆರಿ ಹ್ಯಾಪಿ ವಿತ್ BGS ಆ್ಯಂಡ್ ವೈದೇಹಿ. ಸೊ ಐ ಹ್ಯಾವ್ ಪುಟ್ ಹೈಯರ್ ಪ್ರಯಾರಿಟಿ ಫಾರ್ BGS ಆ್ಯಂಡ್ ವೈದೇಹಿ ರಾದರ್ ದ್ಯಾನ್ ಫಾದರ್ ಮುಲ್ಲರ್. ನೆಕ್ಸ್ಟ್ JNM ಬೆಳಗಾವಿ 28,000 ಇದೆ, ಸೊ ಅದಕ್ಕೆ 18ನೇ ಪ್ರಯಾರಿಟಿ ಕೊಟ್ಕೊಂಡಿದ್ದೀನಿ ನಾನು. ಬೆಳಗಾವಿ ಆದಮೇಲೆ ಒನ್ಸ್ ಅಗೇನ್ ಐ ವಿಲ್ ಕಮ್ ಟು ಸೌತ್ ಕರ್ನಾಟಕ. ಚಾಮರಾಜನಗರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ 19ನೇ ಪ್ರಯಾರಿಟಿ ಕೊಟ್ಟಿದ್ದೀನಿ, 33,000 ಅದ್ರ ಕಟ್ ಆಫ್. 20ನೇ ಪ್ರಯಾರಿಟಿಯಲ್ಲಿ ನೋಡ್ಬೋದು ನೀವು, ಗುಲ್ಬರ್ಗ ಕೊಟ್ಟಿದ್ದೀನಿ. ಇದ್ರ ಆಪ್ಷನ್ ಎಂಟ್ರಿಯಲ್ಲಿ ಇದ್ರ ಕಟ್ ಆಫ್ ಇರೋದು ನೋಡಿ 21,000 ಇದೆ, ಬಟ್ ನಾನು 33,000 ಇರೋದು ಮೇಲೆ ಕೊಟ್ಟಿದ್ದೀನಿ, 21,000 ಇರೋದು ಕೆಳಗಡೆ ಹಾಕಿದ್ದೀನಿ. ಯಾಕೆಂದರೆ ನಾನು ಗುಲ್ಬರ್ಗ ಹೋಗೋಕ್ಕೆ ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ. ಗುಲ್ಬರ್ಗ ಕಾಲೇಜ್ ಚೆನ್ನಾಗಿಲ್ಲ ಅಂತಲ್ಲ, ಅದು ಚೆನ್ನಾಗಿರೋದಕ್ಕೆ 21,000 ಕಟ್ ಆಫ್ ಬಂದಿರೋದು. ಚಾಮರಾಜನಗರ ನಾನು ಆರಾಮಾಗಿ ಓಡಾಡ್ಕೊಳ್ಳೋಕೆ ಈಸಿ, ನಮ್ಮ ಪೇರೆಂಟ್ಸ್ ಬಂದು ಹೋಗೋದಕ್ಕೆ ಈಸಿ ಆಗುತ್ತೆ. ಇದು ಸೌತ್ ಕರ್ನಾಟಕ, ಊಟದಿಂದ ಹಿಡಿದು ವಾತಾವರಣದಿಂದ ಹಿಡಿದು ಆಲ್ಮೋಸ್ಟ್ ಸೇಮ್ ಇರುತ್ತೆ. ಹಾಗಾಗಿ ನಾನು ಚಾಮರಾಜನಗರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ನ 19th ಪ್ರಯಾರಿಟಿ ಕೊಟ್ಟು 20ನೇ ಪ್ರಯಾರಿಟಿಯಲ್ಲಿ ಗುಲ್ಬರ್ಗ ಕೊಡ್ತಾ ಇದ್ದೀನಿ. 21ನೇ ಪ್ರಯಾರಿಟಿ ಇನ್ನೊಂದು ಪ್ರೈವೇಟ್ ಡೀಮ್ಡ್ ಯೂನಿವರ್ಸಿಟಿ, KS ಹೆಗಡೆ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್. ಡೀಮ್ಡ್ ಯೂನಿವರ್ಸಿಟಿಯಲ್ಲಿ ಜನ ತುಂಬ ದುಡ್ಡು ಕೊಟ್ಟು ಹೋಗ್ತಾರೆ. ಸೊ ನಾನು KELA ಸಿಕ್ಕರೂ ಪರವಾಗಿಲ್ಲ, ಮಂಗಳೂರಾದರೂ ಅಡ್ಜಸ್ಟ್ ಮಾಡ್ಕೊತೀನಿ. ಈ ಒಂದು ಹ್ಯೂಮಿಡಿಟಿ ಇಸ್ ಮೋರ್. 34,000 ಕಟ್ ಆಫ್ ಇದ್ದು ನಾನು 21ನೇ ಪ್ರಯಾರಿಟಿ ಇಟ್ಕೊಂಡಿದ್ದೀನಿ. ನಾನು SDM 33,000 ಇದೆ, ಬಟ್ ನಾನು 22ನೇ ಪ್ರಯಾರಿಟಿ ಕೊಟ್ಟಿದ್ದೀನಿ. KS ಹೆಗ್ಡೆನೇ ನನ್ನ ಮೇಲೆ ಹಾಕ್ಕೊಂಡಿದ್ದೀನಿ, ಯಾಕೆಂದರೆ ಇದು ಡೀಮ್ಡ್ ಯೂನಿವರ್ಸಿಟಿ ಆಗಿದೆ. ಯಾರ್ಯಾರು ತುಂಬ ದುಡ್ಡು ಕೊಟ್ಟು ಹೋಗ್ತಾರಲ್ಲ, ನಾನೇ ಯಾಕೆ ಹೋಗ್ಬಾರ್ದು ಅಂತ. SDM ಧಾರವಾಡ ಮೆಂಟ್ ಫಾರ್ ಎಜುಕೇಷನ್. SDM ಮೆಡಿಕಲ್ ಕಾಲೇಜು ರೋಡ್ ಸೈಡಲ್ಲೇ ಇದೆ, ಪೇಷಂಟ್ ಲೋಡ್ ಚೆನ್ನಾಗಿದೆ. ಇಲ್ಲಿ ನಾನು ಪ್ರೈವೇಟ್ ಸೀಟ್ ತೊಗೊಂಡ್ರೆ 22 ಲಕ್ಷ ಕೊಡಬೇಕಾಗತ್ತೆ. KEM ಮೂಲಕ 1 ಲಕ್ಷಕ್ಕೆ ಸಿಗೋವಾಗಿದ್ರೆ ಸಿಗಲಿ ಅಂತ ನಾನು 22ನೇ ಪ್ರಯಾರಿಟಿಗೆ ಕೊಟ್ಕೊಂಡಿದ್ದೀನಿ. ಸೊ ಪ್ರೈವೇಟ್ ಕಾಲೇಜಲ್ಲಿ ಅದರದೇ ಆದ ಅಡ್ವಾಂಟೇಜಸ್ ಇರುತ್ತೆ, ಹಾಗೆ ಗೌರ್ಮೆಂಟ್ ಕಾಲೇಜಲ್ಲೂ ಅದರದೇ ಆದ ಅಡ್ವಾಂಟೇಜ್ ಇರುತ್ತೆ. ಹಾಗಾಗಿ ನಾನು 23ನೇ ಪ್ರಯಾರಿಟಿಯಲ್ಲಿ ಕೊಡಗು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಹಾಕೊಂಡಿದ್ದೀನಿ. ಈ ಒಂದು ಇಟ್ಸ್ ಪ್ರಯಾರಿಟಿ ಇಸ್ 39,000. ಗೌರ್ಮೆಂಟ್ ಮೆಡಿಕಲ್ ಕಾಲೇಜು, ಪೇಷಂಟ್ ಲೋಡ್ ಸಿಕ್ಕಾಪಟ್ಟೆ ಇರುತ್ತೆ, ಬೆಡ್ ಎಲ್ಲ ಕೆಳಗಡೆ ಎಲ್ಲ ಮಲಗಿರ್ತಾರೆ ಜನ, ಎಲ್ಲ ಥರ ರೋಗ ಬಂದಿರೋರು ಬಂದಿರ್ತಾರೆ, ಹಾಗಾಗಿ ಕಲಿಯೋ ಆಪರ್ಚುನಿಟಿ ಜಾಸ್ತಿ ಇರುತ್ತೆ ಅಂತ ಕೊಡಗು ಕೊಟ್ಟಿದ್ದೀನಿ 39,000. ಆಲ್ಮೋಸ್ಟ್ ಸೇಮ್ ಕಟ್ ಆಫ್ ಇದೆ. JJ ದಾವಣಗೆರೆ ತುಂಬ ಒಳ್ಳೆ ಸಿಟಿ, ತುಂಬ ಕೆಟ್ಟೋಗಿರೋ ಸಿಟಿನೂ ಅಲ್ಲ, ತುಂಬ ಅಂಡರ್ ಡೆವಲಪ್ಡ್ ಸಿಟಿ ಅಲ್ಲ, ಎಷ್ಟು ಬೇಕೋ ಅಷ್ಟರಲ್ಲೇ ಇದೆ. ಒಳ್ಳೆ ಚಾಟ್ ಸಿಗುತ್ತೆ ದಾವಣಗೆರೆ, ಬೆಣ್ಣೆ ದೋಸೆ, ಮಿರ್ಚಿ, ಮಂಡಕ್ಕಿ ಎಲ್ಲ ಸಿಗುತ್ತೆ. ಐ ಎಂಜಾಯ್ ದ ವೆದರ್ ಆಫ್ ದಾವಣಗೆರೆ. ಕರ್ನಾಟಕದ ಮಧ್ಯಭಾಗದಲ್ಲಿದೆ, ಜನನೂ ಒಳ್ಳೆಯವರು, ಹಾಗಾಗಿ 24ನೇ ಪ್ರಯಾರಿಟಿ ಕೊಟ್ಟಿದ್ದೀನಿ ದಾವಣಗೆರೆ JJ. ನೆಕ್ಸ್ಟು AJ ಎಲ್ಲರೂ ಹೇಳ್ತಾರೆ ಚೆನ್ನಾಗಿದೆ, ಮಂಗಳೂರಲ್ಲಿ ಎಲ್ಲ ಮೆಡಿಕಲ್ ಕಾಲೇಜು ಚೆನ್ನಾಗಿದೆ, ಫಾದರ್ ಮುಲ್ಲರು, AJ ಎಲ್ಲ ಚೆನ್ನಾಗಿದೆ, ಯಾವುದೋ ಕೊನೆಯಲ್ಲಿ 1-2 ಕಾಲೇಜ್ ಬಿಟ್ಟು ಎಲ್ಲ ಚೆನ್ನಾಗಿದೆ ಅಂತ. ಹಾಗಾಗಿ 43,000 ಬಂದರೂ ನಾನು ಗೌರ್ಮೆಂಟ್ ಮೆಡಿಕಲ್ ಕಾಲೇಜಿಗಿಂತ ಒಳ್ಳೆ ಪ್ರಯಾರಿಟಿ ಕೊಟ್ಕೊಂಡಿದ್ದೀನಿ. 25ನೇ ಪ್ರಯಾರಿಟಿಲಿ AJ ಹಾಕಿದ್ದೀನಿ. ಅದೇ ಗದಗ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ 31,000 ಇದ್ದರೂ ನಾನು 26ನೇ ಪ್ರಯಾರಿಟಿ ಕೊಟ್ಕೊಂಡಿದ್ದೀನಿ. ಯಾಕೆಂದರೆ ನನಗೆ ಗದಗ್ಗಿಂತ ನನಗೆ ಮಂಗಳೂರೇ ಇಷ್ಟ ಆಗಿದೆ, ಪ್ರೈವೇಟ್ ಮೆಡಿಕಲ್ ಕಾಲೇಜೇ ಇಷ್ಟ ಆಗಿದೆ ನನಗೆ, ಹಾಗಾಗಿ ನಾನು AJ ಮೇಲೆ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ AJನ ತೆಗೆದು ಕೆಳಗಡೆ ಹಾಕ್ಕೋಬೋದು ಅಕಾರ್ಡಿಂಗ್ ಟು ಕಟ್ ಆಫ್. ಗದಗಲ್ಲಿ 31,000 ಆಯಿತು, ESI ಗುಲ್ಬರ್ಗ 32,000 ಆಯಿತು, ಬೀದರ್ 36,000 ಆಯಿತು, ರಾಯಚೂರು 35,000. ಇದೆಲ್ಲ ಗೌರ್ಮೆಂಟ್ ಮೆಡಿಕಲ್ ರಾಯಚೂರು, ಬೀದರು, ಗದಗು, ESI ಗುಲ್ಬರ್ಗ ಎಲ್ಲ ಹಾಕೊಂಡಿದ್ದೀನಿ. ಸಿಕ್ಕರೆ ತೊಂದರೆ ಇಲ್ಲ, ಹೋಗೋಣ, ಗೌರ್ಮೆಂಟ್ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಒಳ್ಳೆ ಲಿಫ್ಟ್ ಇಲ್ಲ ಅಂದರೂ ಪರವಾಗಿಲ್ಲ, ಒಳ್ಳೆ ವಾಶ್ರೂಮ್ ಇಲ್ಲಾಂದ್ರೂ ಪರವಾಗಿಲ್ಲ, ಒಳ್ಳೆ ರೆಸ್ಟೋರೆಂಟ್ ಇಲ್ಲ ಅಂದರೂ ಪರವಾಗಿಲ್ಲ, ದೇ ಗೌರ್ಮೆಂಟ್ ಕಾಲೇಜಸ್ ದುಡ್ಡು ಉಳಿಯುತ್ತೆ. ಆಮೇಲೆ ನಾನು ಗೌರ್ಮೆಂಟ್ ಕಾಲೇಜ್ ಸ್ಟೂಡೆಂಟು ಅಂತ ಹೇಳ್ಕೊಳ್ಳೋ ಹೆಮ್ಮೆ ಇರುತ್ತೆ, ಹಾಗಾಗಿ ಅಲ್ಲಿ ಹೋಗ್ತೀನಿ. ನೆಕ್ಸ್ಟ್ ಸಡನ್ನಾಗಿ ನಾನು ಚೇಂಜ್ ಮಾಡ್ತೀನಿ, ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಚಂದ್ರಮ್ಮ ದಯಾನಂದ ಸಾಗರ್ ಆರ್ಕಿಟೆಕ್ಚರು, ಹಾಸ್ಟೆಲ್ ಜಾಸ್ತಿ ದುಡ್ಡಾದರೂ ಹೈಫೈ ಫುಡ್ ಕೊಡ್ತಾರಂತೆ. ಸೊ ಇನ್ನೂ ಮುಂದೆ ಇಂಪ್ರೂವ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಹಾಗಾಗಿ ನಾನು ಚಂದ್ರಮ್ಮ ದಯಾನಂದ ಸಾಗರ್ 30ನೇ ಪ್ರಯಾರಿಟಿ ಕೊಟ್ಕೊಂಡಿದ್ದೀನಿ. ಈ ಒಂದು ಇಟ್ಸ್ ಪ್ರಯಾರಿಟಿ ಇಸ್ 50, ಈ ಒಂದು ಇಟ್ಸ್ ಕಟ್ ಆಫ್ ಇಸ್ 51,000. ಲಾಸ್ಟ್ ಇಯರು 51,000 ಇತ್ತು ಫಸ್ಟ್ ರೌಂಡು, ಅದಕ್ಕಿಂತ ಹಿಂದಿನ ವರ್ಷ ಸೆಕೆಂಡ್ ರೌಂಡಲ್ಲಿ 69,000 ಇತ್ತು. ಬಟ್ ನಾನು ಕಾಲೇಜ್ ನೋಡಿದ್ದೀನಿ, ತುಂಬ ಚೆನ್ನಾಗಿದೆ, ಬಿಲ್ಡಿಂಗ್ ಎಲ್ಲ ಫೆಸಿಲಿಟಿ ಇದೆ, ಪೇಷಂಟ್ಸು ಬರ್ತಾ ಇದ್ದಾರೆ. ಯಾಕೆಂದರೆ ಕನಕಪುರ ಸುತ್ತಮುತ್ತ ಆರೋಹಳ್ಳಿ ಅವರೆಲ್ಲ ಮೊದಲು ಕಿಮ್ಸ್ ಬೆಂಗಳೂರಿಗೆ ಬರ್ತಾ ಇದ್ರು, ಈಗ ಆ ಪೇಷಂಟ್ಸ್ ಎಲ್ಲ ದಯಾನಂದ ಸಾಗರ್ಗೆ ಹೋಗ್ತಾ ಇದ್ದಾರೆ. ಹಾಗಾಗಿ ನಾನು 51,000 ಇದ್ದರೂ ನಾನು 30ನೇ ಪ್ರಯಾರಿಟಿ ಕೊಟ್ಕೊಂಡಿದ್ದೀನಿ.
ನೆಕ್ಸ್ಟ್ ಅದೇ ರೀತಿಯಲ್ಲಿ ಮಂಗಳೂರಲ್ಲೆಲ್ಲ ಹೇಳ್ತಾರೆ ಏನಪ್ಪಯ್ಯ ಚೆನ್ನಾಗಿದೆ ಅಂತ, ಹಾಗಾಗಿ 31ನೇ ಪೊಸಿಷನ್ ಕೊಟ್ಟಿದ್ದೀನಿ. ಇಷ್ಟೊಂದು ಗೌರ್ಮೆಂಟ್ ಆಯಿತು, ಮೆಡಿಕಲ್ ಆಯಿತು. ಸೊ ನನಗೇನಾದರೂ ಸ್ಪಿರಿಚುಯಾಲಿಟಿ ಬಗ್ಗೆ ಇಂಟ್ರೆಸ್ಟ್ ಇದ್ದು, ನನಗೆ ಸಾಯಿಬಾಬಾ ಬಗ್ಗೆ ಏನಾದರೂ ಭಕ್ತಿ ಇದ್ದು, ಇಲ್ಲ ನಮ್ಮ ಅಪ್ಪ ಅಮ್ಮನ ಬರ್ಡನ್ ಆಗಬಾರ್ದು, ನಾನೇ ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡ್ತೀನಿ, ನನಗೆ ಮೊದಲಿಂದ ಅಧ್ಯಾತ್ಮದ ಬಗ್ಗೆ ಕಾಳಜಿ ಇದೆ, ಇಂಟ್ರೆಸ್ಟ್ ಇದೆ, ಹಾಗಾಗಿ ನಾನು ಫ್ರೀ ಸೀಟ್ ಸಿಗಲಿ ಅಂದ್ಬಿಟ್ಟು ಶ್ರೀ ಮಧುಸೂದನ್ ಸಾಯಿನ 32ನೇ ಪ್ರಯಾರಿಟಿ ಕೊಟ್ಕೊಂಡಿದ್ದೀನಿ. ಲಾಸ್ಟ್ ಇಯರ್ ಫಸ್ಟ್ ರೌಂಡಲ್ಲಿ 60,000 ಅದು ಕಟ್ ಆಫ್ ಇದ್ದರೂ ನಾನು ಮಧುಸೂದನ್ ಸಾಯಿ ಮೇಲೆ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಫ್ರೀ ಎಜುಕೇಷನ್, ನಾನು ಫ್ರೀಯಾಗಿ ಮೆಡಿಕಲ್ ಮಾಡಿದೆ ಅನ್ನೋ ಹೆಮ್ಮೆ ಇರುತ್ತೆ ಲೈಫ್ ಲಾಂಗ್ ಅಂತ. ಅದಾದ ಮೇಲೆ ನಾನು ಮತ್ತೆ ಬೆಂಗಳೂರು ಬರ್ತೀನಿ, ಅಂಬೇಡ್ಕರ್ ಮೆಡಿಕಲ್ ಕಾಲೇಜು 40,000 ಕಟ್ ಆಫ್ ಇದೆ, 33ನೇ ಪೊಸಿಷನ್ ಕೊಟ್ಟಿದ್ದೀನಿ. ಇದಾದ ಮೇಲೆ ಕೊಪ್ಪಳಕ್ಕೆ ಬರ್ತೀನಿ, ಕೊಪ್ಪಳದಲ್ಲಿ 40,000 ಇದೆ. ಗೌರ್ಮೆಂಟ್ ಕಾಲೇಜ್ ಅಂದರೆ ಟಾಪ್ ಮೋಸ್ಟ್ ಗೌರ್ಮೆಂಟ್ ಕಾಲೇಜ್ ಅಂದರೆ ನನಗೆ ಓಕೆ, ಬಟ್ ಬಾಟಮ್ ಹೋಗ್ತಾ ಹೋಗ್ತಾ ನನಗೆ ಅಷ್ಟೊಂದು ನಂಬಿಕೆ ಇರೋದಿಲ್ಲ ಅಲ್ಲಿರೋ ಫೆಸಿಲಿಟೀಸ್ ಇದ್ರ ಬಗ್ಗೆ, ಹಾಗಾಗಿ ನಾನು ಅದನ್ನೆಲ್ಲ ತುಂಬ ಕೆಳಗಡೆ ಹಾಕ್ಕೊಂಡಿದ್ದೀನಿ. ಚಿಕ್ಕಬಳ್ಳಾಪುರ ಬೆಂಗಳೂರಿಂದ ಹತ್ತಿರ ಇದೆ, ನಮ್ಮ ಪೇರೆಂಟ್ಸ್ಗೆ ಓಡಾಡೋಕ್ಕೆ ಈಸಿ, ನನಗೂ ಓಡಾಡೋಕ್ಕೆ ಈಸಿ ಅಂತ 35ನೇ ಪ್ರಯಾರಿಟಿ ಕೊಟ್ಕೊಂಡಿದ್ದೀನಿ. ಚಿಕ್ಕಮಗಳೂರು ಒನ್ಸ್ ಅಗೇನ್ ಮುಳ್ಳಯ್ಯನಗಿರಿ, ಬಾಬಾ ಬುಡನ್ಗಿರಿ ಇದೆ. ಸೊ ನಮ್ಮ ಪೇರೆಂಟ್ಸು ಟ್ರಿಪ್ ಹೊಡಿಬೋದು, ನನ್ನ ಫ್ರೆಂಡ್ಸು ಟ್ರಿಪ್ ಹೊಡಿಬೋದು, ರಿಲೇಟಿವ್ಸು ಟ್ರಿಪ್ ಹೊಡಿಬೋದು ಅಂತ 36ನೇ ಪ್ರಯಾರಿಟಿ ಕೊಟ್ಕೊಂಡಿದ್ದೀನಿ. ನೆಕ್ಸ್ಟ್ ಕಾರವಾರ 37ನೇ ಪ್ರಯಾರಿಟಿ, 44,000 ಇದೆ, ಎಲ್ಲ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್. ನೆಕ್ಸ್ಟ್ SS ದಾವಣಗೆರೆ, ಜೆ ಆಗಿತ್ತು, ಈಗ SS ದಾವಣಗೆರೆ 54,000 ಕಟ್ ಆಫ್ ಇದೆ. ಮಧ್ಯದಲ್ಲಿ ನೋಡಿ ಪ್ರೈವೇಟ್ ತಂದಿದ್ದೀನಿ, ಯಾದಗಿರಿ, ಹಾವೇರಿ, ಚಿತ್ರದುರ್ಗ ಗೌರ್ಮೆಂಟ್ ಇದ್ದರೂ ನನಗೆ SS ಮೇಲೆ ಜಾಸ್ತಿ ನಂಬಿಕೆ, SS ಇರಲಿ ನನಗೆ ಅಂತ. 39ನೇ ಪೊಸಿಷನಲ್ಲಿ ಯಾದಗಿರಿ, ಹಾವೇರಿ, ನೆಕ್ಸ್ಟು ಚಿತ್ರದುರ್ಗ ಹೊಸ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಇದ್ದರೂ ನಾನು 41ನೇ ಪ್ರಯಾರಿಟಿಲಿ ಕೊಟ್ಕೊಂಡಿದ್ದೀನಿ. ಯಾಕೆಂದರೆ ಇರಲಿ, ನಾನು ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಓದೋಣ, ನಮ್ಮ ಪೇರೆಂಟ್ಸ್ ಬರ್ಡನ್ ಆಗೋದು ಬೇಡ, ಪೇಷಂಟ್ ಲೋಡ್ ಚೆನ್ನಾಗಿದೆ, ಯಾರು ಫೈನ್ ಏನಂತೆ ಜಾಸ್ತಿ ಹಾಕೋದಿಲ್ಲ ಅಂತ. ಇದಾದ ಮೇಲೆ ನನಗೇನು ಅಷ್ಟೊಂದು ಇಂಟ್ರೆಸ್ಟ್ ಇದೆ ಯಾವ ಬೇರೆ ಉಳಿದ ಕಾಲೇಜ್ಗಳ ಬಗ್ಗೆ. ಸೊ ಯಾವುದೋ ಒಂದು ಪ್ರಯಾರಿಟಿಯಲ್ಲಿ ಆರ್ಡ್ರಲ್ಲಿ ಹಾಕೊಂಡ್ರು ಆಯಿತು ಅಂದ್ಕೊಂಡಿದ್ದೀನಿ. ಯಾಕೆಂದ್ರೆ ನನ್ನ ನಂಬಿಕೆ ಇರೋದು ಇಷ್ಟೊಂದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜು, ಇಷ್ಟೊಂದು ಪ್ರೈವೇಟ್ ಮೆಡಿಕಲ್ ಕಾಲೇಜಸ್ ಬಗ್ಗೆ. ನೆಕ್ಸ್ಟು ಸಪ್ತಗಿರಿ NPS ಯೂನಿವರ್ಸಿಟಿನ 42nd ಪೊಸಿಷನ್ ಹಾಕೊಂಡಿದ್ದೀನಿ. ಇದರ ಕಟ್ ಆಫ್ 57,000 ಆಯಿತು ಲಾಸ್ಟ್ ಇಯರ್ ಫಸ್ಟ್ ರೌಂಡು, ಅದಕ್ಕಿಂತ ಹಿಂದಿನ ವರ್ಷ ಸೆಕೆಂಡ್ ರೌಂಡಲ್ಲಿ 67,000 ಆಯಿತು. ಇದಾದಮೇಲೆ MVJ ಮೆಡಿಕಲ್ ಕಾಲೇಜು ಹೊಸಕೋಟೆ ಹತ್ರ ಇದೆ, ಸೊ ಇದನ್ನು ಹಾಕ್ಕೊಂಡಿದ್ದೀನಿ. ಇದಾದಮೇಲೆ ಕಲಬುರ್ಗಿ 53,000 ಇದೆ. ಇದಾದ ಮೇಲೆ ನನಗೆ PUS ಯೂನಿವರ್ಸಿಟಿ ಬಗ್ಗೆ ನಂಬಿಕೆ ಇದೆ, ಯಾಕೆಂದರೆ ಅವರು ಇಂಜಿನಿಯರಿಂಗ್ ಕಾಲೇಜ್ ತುಂಬ ಚೆನ್ನಾಗಿ ನಡೆಸ್ತಿದ್ದಾರೆ, ಒಳ್ಳೆ ಪ್ರೈವೇಟ್ ಯೂನಿವರ್ಸಿಟಿ. ಸೊ ಇದು ಮೆಡಿಕಲ್ ಕಾಲೇಜು ಚೆನ್ನಾಗಿ ನಡೆಸ್ಬೋದು. ಆಂಧ್ರದಲ್ಲೂ ಒಂದು ಮೆಡಿಕಲ್ ಕಾಲೇಜ್ ನಡೆಸ್ತಿದ್ದಾರೆ, ಈ ಒಂದು ಇಟ್ಸ್ ನ್ಯೂ ಕಾಲೇಜ್, ಐ ವಿಲ್ ಗಿವ್ ಎ ಟ್ರೈ ಅಂತ 45ನೇ ಪೊಸಿಷನ್ ಕೊಟ್ಕೊಂಡಿದ್ದೀನಿ. 46ನೇ ಪೊಸಿಷನಲ್ಲಿ BGS ಹೊಸ ಕಾಲೇಜು ಪ್ರಯಾರಿಟಿ ಕೊಟ್ಕೊಂಡಿದ್ದೀನಿ. ಇದಾದ ಮೇಲೆ ನಾನು 47ನೇ ಪ್ರಯಾರಿಟಿಲಿ ಆದಿಚುಂಚನಗಿರಿ ಕೊಡ್ತಾ ಇದ್ದೀನಿ. ಇದಾದ ಮೇಲೆ ಬಾಗಲಕೋಟೆ ನಿಜಲಿಂಗಪ್ಪ, ಅದಾದ ಮೇಲೆ 49ನೇ ಪೊಸಿಷನ್ಲಿ ಶಿವಮೊಗ್ಗದ ಸುಬ್ಬಯ್ಯ, ಸಿದ್ಧಗಂಗಾ ತುಮಕೂರು 63,000 ಇತ್ತು ಲಾಸ್ಟ್ ಇಯರ್ ಕಟ್ ಆಫು, ಆಕ್ಸ್ಫರ್ಡ್ 63,000 ಇತ್ತು ಕಟ್ ಆಫು. ಅದಾದ ಮೇಲೆ ನೋಡಿ ಇನ್ನೊಂದು ಹೊಸ ಕಾಲೇಜ್ ತೊಗೊಂಡ್ಬರ್ತಾ ಇದ್ದೀನಿ, ಯಾಕಂದರೆ ಬೆಂಗಳೂರಿಂದ ದೂರ ಅಂದ್ಬಿಟ್ಟು ಮಾತ್ರ ನಾನು ಕೆಳಗಡೆ ಹಾಕ್ಕೊಂಡಿದ್ದೀನಿ, ಹಾಗಂತ ಅದೇನು ಕೆಟ್ಟ ಕಾಲೇಜುಗಳೆಲ್ಲ. SR ಪಾಟೀಲ್ ಕಾಲೇಜ್ನ ನಾನು 52ನೇ ಪ್ರಯಾರಿಟಿ ಕೊಟ್ಕೊಂಡಿದ್ದೀನಿ. ಈ ಒಂದು ಐ ಆಮ್ ಸ್ಟೇಯಿಂಗ್ ಇನ್ ಬ್ಯಾಂಗ್ಳೂರ್, ಈಸ್ಟ್ ಪಾಯಿಂಟು ಆಕಾಶ ಬೆಂಗಳೂರಲ್ಲೇ ಇದೆ, ಆದರೂ ನನಗೆ SR ಪಾಟೀಲ್ ಮೇಲೆ ನಂಬಿಕೆ ಇದೆ, ಇವು ಚೆನ್ನಾಗಿ ನಡೆಸಬಹುದು ಅಂತ. BGS PS ಮೇಲೆ ನಂಬಿಕೆ ಇದೆ ನನಗೆ. ನನ್ನ ಪರ್ಸನಲ್ ಒಪಿನಿಯನ್ ನಾನು ಹೇಳ್ತಾ ಇದ್ದೀನಿ, ನನ್ನ ಅಭಿಪ್ರಾಯಗಳನ್ನ ಯಾರ ಮೇಲೂ ಹೇರ್ತಿಲ್ಲ, ಇದರಿಂದ ಇನ್ಫ್ಲೂಯೆನ್ಸ್ ಆಗೋದು ಬೇಡ. ನೀವು ನನ್ನ ಅಭಿಪ್ರಾಯ ಆ್ಯಸ್ ಎ ಪೇರೆಂಟ್, ಆ್ಯಸ್ ಎ ಸ್ಟೂಡೆಂಟ್, ನನ್ನ ಅಭಿಪ್ರಾಯ ಇಂಡಿವಿಜುವಲ್ ನಾನು ಹೇಳ್ತಾ ಇದ್ದೀನಿ. ಈಗ ನಾನು ಹೇಳ್ತಿರೋದು ಈ ವಿಡಿಯೋದಲ್ಲೆಲ್ಲ ನನ್ನ ವೈಯಕ್ತಿಕ ಅಭಿಪ್ರಾಯಗಳು. ಈಸ್ಟ್ ಪಾಯಿಂಟು 65,000 ಇತ್ತು, ಆಕಾಶ 65,000 ಇತ್ತು, ಚಿತ್ರದುರ್ಗದಲ್ಲಿ ಬಸವೇಶ್ವರ 65,000 ಇತ್ತು, 55ನೇ ಪ್ರಯಾರಿಟಿ ಕೊಟ್ಟಿದ್ದೀನಿ. ನೆಕ್ಸ್ಟ್ ಸುಳ್ಯದಲ್ಲಿರೋ 100 ಮೆಡಿಕಲ್ ಸೀಟ್ಸ್ ಇದೆ ಅಷ್ಟೇ, KVG ಸುಳ್ಯ 56ನೇ ಪ್ರಯಾರಿಟಿ ಕೊಟ್ಟಿದ್ದೀನಿ. ನೆಕ್ಸ್ಟ್ ನವೋದಯ ರಾಯಚೂರು 57ನೇ ಪೊಸಿಷನ್ನು. ನೆಕ್ಸ್ಟ್ ಬೆಂಗಳೂರಿಗೆ ಹತ್ತಿರದಲ್ಲಿರೋ ಚಾಮುಂಡೇಶ್ವರಿ 70,000 ಇತ್ತು ಅದರ ಕಟ್ ಆಫು, ಹಾಗಾಗಿ ನಾನು 58ನೇ ಪೊಸಿಷನ್ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಈ ಒಂದು ಧಾರವಾಡಲ್ಲಿ 6 ಲಕ್ಷ ಇದ್ರೂ ಪರವಾಗಿಲ್ಲ, 59ನೇ ಪೊಸಿಷನ್ ಇಟ್ಕೊಂಡಿದ್ದೀನಿ. ಯೂಶಲಿ ಎಲ್ಲರೂ ಲಾಸ್ಟ್ಗೆ ಹಾಕೋತಾರೆ, ಎಲ್ಲ 1.5 ಲಕ್ಷ 60,000 ಖಾಲಿ ಆದ ಮೇಲೆ ನೋಡೋಣ ಅಂತ. ನನಗೆ ಇವ್ರ ಮೇಲೆ ನಂಬಿಕೆ ಇದೆ, ಯಾಕೆಂದ್ರೆ ಡೀಮ್ಡ್ ಯೂನಿವರ್ಸಿಟಿ ಚೆನ್ನಾಗಿ ನಡೆಸಬಹುದು, ಜಾಸ್ತಿ ಇದೆ ಬೇರೆ ಸೀಟ್ಸ್ಗೆಲ್ಲ ಫೀಸು. ನನಗೆ 6 ಲಕ್ಷಕ್ಕೆ ಕೊಡ್ತಾರೆ ಅಂತ ತೊಂದರೆ ಇಲ್ಲ ಅಂತ ನಾನು ಇಲ್ಲಿ ಹಾಕೋತಾ ಇದ್ದೀನಿ. ಯಾಕೆಂದರೆ ನನಗೆ ಇದಕ್ಕಿಂತ ಕೆಳಗಡೆ ಇರೋ ಕಾಲೇಜ್ಗಳಿಗಿಂತ JGMMC ಬಗ್ಗೆನೇ ನಂಬಿಕೆ ಇದೆ ನನಗೆ. ಸ್ವಲ್ಪ ದುಡ್ಡು ಖರ್ಚಾದರೂ ಪರವಾಗಿಲ್ಲ, ಜಾಸ್ತಿ ನಾನು ಎಜುಕೇಷನ್ ಲೋನ್ ಮಾಡ್ಕೋತೀನಿ, ಇನ್ನು ಏನೋ ಅಡ್ಜಸ್ಟ್ ಮಾಡ್ಕೋತೀನಿ. 59ನೇ ಪೊಸಿಷನ್ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ತುಮಕೂರಿನ ಶ್ರೀದೇವಿ ಕೊಡ್ತೀನಿ. ನೆಕ್ಸ್ಟ್ ಶ್ರೀನಿವಾಸ ಮಂಗಳೂರು, ಕನಚೂರು ಮಂಗಳೂರು, ಆಲಮೀನ್ ಬಿಜಾಪುರ್, ಗುಲ್ಬರ್ಗದ KVN ಕೊಡ್ತಾ ಇದ್ದೀನಿ. ದಿಸ್ ಇಸ್ ಅಬೌಟ್ 64 ಮೆಡಿಕಲ್ ಕಾಲೇಜಸ್. ನಾನು ಇಷ್ಟೊತ್ತು ಹೇಳಿದ್ದೆಲ್ಲ G ಕ್ಯಾಟಗರಿ ಸೀಟ್ಸ್ಗೆ, ಗೌರ್ಮೆಂಟ್ ಕೋಟಾ ಸೀಟ್ಸ್ಗೆ. ಪ್ರೈವೇಟ್ ಕೋಟಾದಲ್ಲಾದರೆ ಯು ಶುಡ್ ರಿಮೂವ್ ಆಲ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜಸ್. ಸೊ ದಿಸ್ ಇಸ್ ಅಬೌಟ್ G ಕ್ಯಾಟಗರಿ ಗೌರ್ಮೆಂಟ್ ಸೀಟ್ಸ್ಗೆ.
ನಿಮ್ಮ ಪ್ರಯಾರಿಟಿ ಆರ್ಡರ್ ಹೇಗಿರಬೇಕು ಅಂತ. ಇದಾದ ಮೇಲೆ ಪ್ರೈವೇಟ್ ಸೀಟ್ಸ್ ಹಾಕೋಬೋದು. ನೆಕ್ಸ್ಟ್ ಇನ್ನೊಂದು ವಿಡಿಯೋಲಿ ಬೇಕಾದರೆ ಪ್ರೈವೇಟ್ ಸೀಟ್ಸ್ದು ಒಂದೊಂದು ನೋಡೋಣ, ಡಿಸ್ಕಸ್ ಮಾಡೋಣ. ಒನ್ಸ್ ಅಗೇನ್ ಡಿಸ್ಕ್ಲೇಮರು, ಇದರಿಂದ ನೀವು ಇನ್ಫ್ಲುಯೆನ್ಸ್ ಆಗೋ ಅಗತ್ಯ ಇಲ್ಲ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಮಾತ್ರ. ನಾನು ಬೆಂಗಳೂರಲ್ಲಿ ಇದ್ಕೊಂಡು ನನ್ನ ಮಗಳನ್ನ ಸೇರಿಸ್ಬೇಕಾದ್ರೆ ನಾನು ಯಾವ ಥರ ಯೋಚನೆ ಮಾಡ್ತಿದ್ದೆ ಅನ್ನೋದು ಮಾತ್ರ ನಿಮಗೆ ಕನ್ವೆ ಮಾಡ್ತಿದ್ದೀನಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಮಾಕ್ ಅಲಾಟ್ಮೆಂಟ್ ಅಕಾರ್ಡಿಂಗ್ ಟು KEA ಸಂಡೇ ಬರಬಹುದು. ಬಂದ ಮೇಲೆ ಡೆಫಿನೆಟ್ಲಿ ಎಲ್ಲರೂ ಈ ಕಾಲೇಜ್ ಬೇಡ, ಆ ಕಾಲೇಜ್ ಮೇಲೆ ಹಾಕೋಣ, ಕೆಳಗಡೆ ಹಾಕೋಣ, ಪ್ರಯಾರಿಟಿ ಆರ್ಡರ್ ಚೇಂಜ್ ಮಾಡ್ಕೋತಾ ಇರ್ತಾರೆ. ಯಾಕೆಂದರೆ ಯಾವ ಮನುಷ್ಯನಿಗೂ ಸ್ಯಾಟಿಸ್ಫ್ಯಾಕ್ಷನ್ 100% ಸ್ಯಾಟಿಸ್ಫ್ಯಾಕ್ಷನ್ 100% ಹ್ಯಾಪಿನೆಸ್ ಅನ್ನೋದು ಆಗೋದೇ ಇಲ್ಲ. ಸ್ವಲ್ಪ ಆದರೂ ಡಿಫಿಷಿಯನ್ಸಿ ಇರುತ್ತೆ. ಹಾಗಾಗಿ ಎಲ್ಲರೂ ಪ್ರಯಾರಿಟಿ ಆರ್ಡರ್ ಚೇಂಜ್ ಮಾಡ್ಕೋತಾ ಇರ್ತಾರೆ. ಹಾಗೆ ನಿಮಗೂ ಮಾಡ್ಕೋಬೇಕು ಅನಿಸುತ್ತೆ. ಹಾಗಾಗಿ ಇದು ನನ್ನ ಆಪ್ಷನ್ ಎಂಟ್ರಿ ಪ್ರಯಾರಿಟಿ ಆರ್ಡರು. ನಿಮ್ಗೆ ಏನಾದರೂ ಯೂಸ್ ಆದರೆ ಒಳ್ಳೆಯದು, ಇಲ್ಲ ನಿಮ್ಗೆ ಯೂಸ್ ಆಗಲ್ಲ ಅಂದರೆ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.